ನಾನು ಒಂದು ಮಾತನ್ನು ಹೇಳಿದೆ, ನೀವು ಹಾಸನದಲ್ಲಿ ನಾಟ್ ಆಲ್ ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಇದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ. ಕಾವೇರಿ ಬೇಸಿನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿಲ್ಲ. ಅದರಿಂದ ಏನೋ ಕುಮಾರಸ್ವಾಮಿಗೆ ಅಪಾಯ ಆಗ್ಬಿಡೋದು. ಹಾಗೇ ಪ್ರಾಮುಖ್ಯವಾಗಿ ನಮ್ಮ ಮುಂದೆ ಇರೋದು ಯಾವ ಕಾವೇರಿ ನೀರಿನ ಸಮಸ್ಯೆ ಇದೆಯೋ ಅದು ಇವತ್ತು ಈ ಕಾವೇರಿ ಬೇಸಿನ ಜೀವನ್ ಮರಣದ ಪ್ರಶ್ನೆ. ಅದರಿಂದಲೇ 28ಕ್ಕೆ 28 ಸ್ಥಾನ ಗೆಲ್ಲೇಬೇಕು ಅನ್ನುವ, ಯಾರು ಎಷ್ಟೇ ಪ್ರಚಾರ ಮಾಡಲಿ, ಪ್ರಚಾರ ಅಪಪ್ರಚಾರ ಏನೇ ಮಾಡಲಿ, ಜನಗಳ ಮನಸ್ಸಿನಲ್ಲಿ ಯಾವ ಈ ದೇವೇಗೌಡ 91ನೇ ವಯಸ್ಸಿನಲ್ಲಿ ಹೋರಾಟ ಮಾಡ್ತಾ ಇದ್ದೇನೋ ಅದು ಎಲ್ಲರ ಮನಸ್ಸಿಗೆ ನಾಟಿ. ಮೋದಿಯವರು ಅಣ್ಣಾ ಡಿಎಂಕೆ ಮಾತಾಡೋದಿಲ್ಲ. ಡಿಎಂಕೆಯ ಹಂಗಿನಿಂದ ಅವರು ಈ ದೇಶ ಆಳುವ ಪರಿಸ್ಥಿತಿ ಬರೋದಿಲ್ಲ. ಡಿಎಂಕೆನೆ ಮ್ಯಾನಿಫೆಸ್ಟೋದಲ್ಲಿ ಹಾಕಿರೋದು ವಿಲ್ ನಾಟ್ ಅಲೋ. ಬಿಜೆಪಿಯಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ತಮಿಳುನಾಡಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ನೀವು ಒನ್ ಇಯರ್ ಲೀಡರ್, ಅವರು 80 ವರ್ಷ, ಅವರು ಮೋದಿಯವರ ಸಭೆಯಲ್ಲಿ ಭಾಗವಹಿಸಿ ಅವರ ಶಕ್ತಿಯನ್ನೆಲ್ಲ ಭಾರತೀಯ ಜನತಾ ಪಾರ್ಟಿ ಹಂಚಿಕೊಂಡಿದ್ದಾರೆ. ಅಣ್ಣಾ ಡಿಎಂಕೆಯಲ್ಲಿ ಪಕ್ಷದಲ್ಲಿ ಕೆಲವರು ಪರಸ್ಪರ ಭಿನ್ನಾಭಿಪ್ರಾಯ ಬಂದು ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಇವತ್ತು ಅಧಿಕಾರ ಹಂಚಿಕೊಂಡಿದ್ದಾರೆ. ಚುನಾವಣೆ ಇದರಲ್ಲಿ ಯಾವ ಸಂಶಯ ಇಲ್ಲ. ತಮಿಳುನಾಡಲ್ಲಿ ಭಾರತೀಯ ಜನತಾ ಪಾರ್ಟಿ ಅಕೌಂಟ್ಸ್ ಓಪನ್ ಮಾಡ್ತಾರೆ, ಯಾವ ಸಂಶಯ. ಈ ಬ್ಯಾಕ್ಗ್ರೌಂಡಿನ ಸ್ಟಾಲಿನ್ನ ಉದ್ದಟತನ ಇದೆಲ್ಲವನ್ನೂ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.